ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾವು ಇಂಟಿಗ್ರಲ್ಸಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಬ್ಲಮ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಅದ್ರ ಕಂಟಿನ್ಯೂ ಪಾರ್ಟ್ ಆಗಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ನಿಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ನ ಪ್ರಾಪರ್ಟೀಸ್ ಹೇಳ್ತೀವಿ ಅಂತ ಹೇಳ್ತೀವಿ. ಓಕೆ, ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಏನಿರುತ್ತೆ? ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಡೆಫಿನೆಟ್ ಇಂಟಿಗ್ರಲ್ಸ್. ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಇದರಲ್ಲಿ ಒಟ್ಟು 7 ಪ್ರಾಪರ್ಟೀಸ್ ಬರ್ತಾ ಹೋಗುತ್ತೆ. ಆ 7 ಪ್ರಾಪರ್ಟೀಸಲ್ಲಿ ಒಂದು ಪ್ರಾಪರ್ಟಿ ಯಾವುದಾದ್ರು ಕ್ವಶನ್ ನಂಬರ್ 49 ಏನಲ್ಲಿ 6 ಮಾರ್ಕ್ಸ್ ಸಿಕ್ಕಿರುತ್ತೆ. ಕ್ವಶನ್ ನಂಬರ್ 49 ಏನಲ್ಲಿ ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ಗೆ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ. ಓಕೆ, ಅದರಲ್ಲಿ ಫಸ್ಟ್ ಒಂದು ಪ್ರಾಪರ್ಟೀಸ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒಂದು ಪ್ರಾಪರ್ಟೀಸ್ ಹಾಗಾದ್ರೆ ಪ್ರಾಪರ್ಟಿ ಇಂಟಿಗ್ರಲ್ಸ್ ದಟ್ ಇಸ್ ಪಿ ನಾಟ್ ಅಂತ ಹೇಳ್ತೀವಿ. ಪ್ರಾಪರ್ಟಿ ಪಿ ನಾಟ್, ಫಸ್ಟ್ ಒನ್ ಪ್ರಾಪರ್ಟಿ ಪಿ ನಾಟ್ ಏನಾಗುತ್ತೆ? ಇಂಟಿಗ್ರೇಟ್ a to b f of x with respect to x is equal to integrate a to b f of t with respect to dt ಅಂತ ಹೇಳುತ್ತೆ. ಓಕೆ, ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ. ಇಂಟಿಗ್ರೇಟ್ a to b f of x with respect to is equal to integrate a to b f of t with respect to dt. What is the difference between LHS and RHS? Here only the variables here in the form of x, here in the form of t, but function should be same. ಅಂದ್ರೆ ಈಗ ಫಂಕ್ಷನ್ಸ್ x ಅಲ್ಲಿ ನಾವು t ಅಂತ ರೆಪ್ರೆಸೆಂಟ್ ಮಾಡ್ಕೋಬಹುದು, t ಅಲ್ಲಿ ಇರೋ ಫಂಕ್ಷನ್ಸ್ ನಾವು x ಗೆ ಅಂತ ರೆಪ್ರೆಸೆಂಟ್ ಮಾಡಬಹುದು. ವ್ಯಾಲ್ಯೂ ಆಫ್ ದಿ ಇಂಟಿಗ್ರಲ್ ಡಸ್ ನಾಟ್ ಚೇಂಜಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೂಫ್ ಫಸ್ಟ್ ಒಂದು ತಗೊಳ್ತಾ ಹೋಗೋಣ. ಎಸ್, ಪ್ರೂಫ್. ಈ ಪ್ರಾಪರ್ಟಿಗೆ ಪ್ರೂಫ್. ನಿಮಗೆ ಪ್ರಾಪರ್ಟೀಸ್ ಇದನ್ನೇನು ಎಕ್ಸಾಮ್ ಕೇಳಲ್ಲ, ಬಟ್ ಈ ಪ್ರಾಪರ್ಟಿ ಎಲ್ಲ ಪ್ರಾಪರ್ಟಿ ಅಪ್ಲೈ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್. ಓಕೆ, ಪ್ರೂಫ್ LHS is equal to ನೋಡಿ ಹೇಗೆ LHS is equal to integrate a to b f of x with respect to x ಇದೆ. ಸೊ ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ತಗೊಳ್ತಾ ಇದ್ದೀನಿ. x ಇರೋ ಜಾಗದಲ್ಲಿ ನಾನು t ತಗೊಳ್ತಾ ಇದ್ದೀನಿ. x ಇರೋ ಜಾಗದಲ್ಲಿ t ಸಬ್ಸ್ಟಿಟ್ಯೂಷನ್. ಸೊ ಹಾಗಾದ್ರೆ ಇದನ್ನ ನಾವು ಡಿಫರೆನ್ಶಿಯೇಟ್ with respect to x ಡಿಫರೆನ್ಶಿಯೇಟ್ ಮಾಡಿದ್ರೆ x ನ ಡಿಫರೆನ್ಶಿಯೇಟ್ 1 ಆಗಿರುತ್ತೆ. ದಟ್ ಇಸ್ ಈಕ್ವಲ್ ಟು dt by dx ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ dx is equal to we know that dt ಆಗುತ್ತೆ. dx is equal to dt ಆಗುತ್ತೆ. ಇಲ್ಲಿ ವೇರಿಯೇಬಲ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. x is equal to a ಬರೆದ್ರೆ ಲಿಮಿಟ್ಸ್ ನ ಚೇಂಜ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ತಗೊಂಡಾಗ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಲಿಮಿಟ್ಸ್ ಕೂಡ ಇಂಟರ್ಚೇಂಜ್ ಮಾಡ್ತೀವಿ, ಅದು ನಿಮಗೆ ಗೊತ್ತು. ಅದಾದ್ಮೇಲೆ ಈ ರೀಪ್ಲೇಸ್ ವ್ಯಾಲ್ಯೂ x ಇರೋ ಜಾಗದಲ್ಲಿ t ಇರೋ ಜಾಗದಲ್ಲಿ ಏನು x ಬರುತ್ತಲ್ಲ ಅದನ್ನ x ಅಂತ ರೀಪ್ಲೇಸ್ ಮಾಡಕ್ ಹೋಗಲ್ಲ ನಾವು, ಯಾಕೆಂದ್ರೆ ಲಿಮಿಟ್ ಇಂಟರ್ಚೇಂಜ್. x ಇರೋ ಜಾಗದಲ್ಲಿ t ಬರುತ್ತೆ, ದಿಸ್ ಇಂಪ್ಲೈಸ್ t is also ಏನೇ ಆಗಿರುತ್ತೆ. ಅಂಡ್ x ಇರೋ ಜಾಗದಲ್ಲಿ ರೈಟ್ ಅಪ್ಪರ್ ಲಿಮಿಟ್ b ಬರುತ್ತೆ, ದಿಸ್ ಇಂಪ್ಲೈಸ್ t is also equal to b ನೇ ಆಗಿರುತ್ತೆ. t is also equal to b ಆಗಿದೆ. ಓಕೆ, ಹಾಗಾದ್ರೆ dx is equal to dt, x is equal to t ಅಂತ ಬರ್ತದೆ. therefore ನಾವು ಇಲ್ಲಿ ಬರೀತಾ ಇದ್ದೀವಿ ಅಪ್ಲೈ ಇಂಟಿಗ್ರೇಟ್ a ದ ವ್ಯಾಲ್ಯೂ t ಫಾರ್ಮ್ ಅಲ್ಲಿ ಏನೇ ಆಗಿದೆ, b ದ ವ್ಯಾಲ್ಯೂ ಕೂಡ b ನೇ ಆಗಿದೆ. f of x ಇರೋ ಜಾಗದಲ್ಲಿ ನಾವು ಏನು ಬರ್ತೀವಿ? t ಬರ್ತೀವಿ. x ಇರೋ ಜಾಗದಲ್ಲಿ t ಬರ್ತೀವಿ. dx is equal to what? dt ಆಗಿರುತ್ತೆ. ಸೊ ಹಾಗಾದ್ರೆ ನೋಡಿ ಆ ರಿಪ್ಲೇಸ್ಮೆಂಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ a to b f of t with respect to dt ಆಗುತ್ತೆ. ಹಾಗಾದ್ರೆ therefore ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಎಸ್ ಇಂಟಿಗ್ರೇಟ್ a to b f of x with respect to x is equal to s integrate a to b f of t with respect to dt ಅಂತ ಬರೆಯಬಹುದು, which is the property first one p naught. Property p naught. Integrate a to b f of x with respect to x is equal to we write integrate a to b f of t with respect to dt ಅಂತ ಬರೆಯಬಹುದು. ಓಕೆ, ಇದು ಕ್ಲಿಯರ್ ಆಗಿದೆ ಫಸ್ಟ್ ಒನ್ ಪ್ರಾಪರ್ಟೀಸ್. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ಪ್ರಾಪರ್ಟಿ, ಸೆಕೆಂಡ್ ಒನ್ ಪ್ರಾಪರ್ಟಿ p1. ಪ್ರಾಪರ್ಟಿ p1 ಅದೇನು ಹೇಳುತ್ತೆ? ಇಂಟಿಗ್ರೇಟ್ a to b f of x with respect to x is equal to minus integrate b to a f of x with respect to x ಆಗಿರುತ್ತೆ. ನೋಡಿ once again ಏನಾಗಿದೆ? ಇಂಟಿಗ್ರೇಟ್ a to b f of x with respect to x is equal to minus integrate b to a. Yes, here observe integrate b to a f of x with respect to x. Here the lower limit is a, here the upper limit is b, but here lower limit is b and upper limit is a. So then we know that, observe that the limits are interchanged, then the value of the integral sign will be changes. ಈ ಇಂಟಿಗ್ರಲ್ ವ್ಯಾಲ್ಯೂ ನಲ್ಲಿ ನಾವು
ಎ ಟು ಬಿ ಇರೋದನ್ನ ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದ್ವಿ ಬಿ ಟು ಎ, ಅವಾಗ ವ್ಯಾಲ್ಯೂ ಆಫ್ ಇಂಟಿಗ್ರಲ್ಸ್ ಏನಾಗುತ್ತೆ ನಿಮಗೆ ಮೈನಸ್ ಬರುತ್ತೆ. ಓಕೆ, ಅದೇ ಅಕಸ್ಮಾತ್ ಇದನ್ನ ಮತ್ತೆ ಎ ಟು ಬಿ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಲೆಫ್ಟ್ ಸೈಡ್. ಓಕೆ, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಟ್ ಬಿ ಟು ಎಫ್ ಆಫ್ ಎಕ್ಸ್, ಅವಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಒಂದಿಲ್ಲಿ ನೀವು ಜನರಲ್ ಆಗಿ ಥಿಂಕ್ ಮಾಡಿ ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ, ಇಂಟಿಗ್ರಲ್ಸಿಗೆ ನಾವು ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದರೆ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಸೈನು ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಇದು ಕೂಡ ಪ್ರೂಫ್ ಇದೆ ನೋಡ್ಕೊಂಡು. ಎಸ್ ಪ್ರೂಫ್ ಫಸ್ಟ್ ಒನ್. ಎಸ್ ಫಸ್ಟ್ ಕೇಸಸ್ ಅಲ್ಲಿ ಅಂತ ಮಾಡ್ತೀನಿ, ಎಲ್ ಎಚ್ ಎಸ್ ವ್ಯಾಲ್ಯೂ ಬರೀತಾ ಇದ್ದೀನಿ ನಾನು. ಎಲ್ ಎಚ್ ಎಸ್ ವ್ಯಾಲ್ಯೂ ಎ ಟು ಬಿ ಇದೆ. ಎಸ್ ಎಫ್ ಆಫ್ ಎಕ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಫ್ ಆಫ್ ಎಕ್ಸ್ ನ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ ಅಂದ್ರೆ ದಟ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಓವರ್ ದಿ ಲಿಮಿಟ್ಸ್ a to b. First we are applying upper limit, that is equal to f of b. First we are applying upper limit and then minus lower limit applying, that is equal to a, which is called as equation number 1. f of b minus f of a is equal to 1. And second case RHS consider ಮಾಡ್ತಾ ಇದೀನಿ. RHS ಇಲ್ಲಿ ನೋಡಿ, ಇಲ್ಲಿ LHS ಆಯ್ತು, RHS ಆಯ್ತು. ಎಸ್ ಇಂಟಿಗ್ರೇಟ್ b to a ಇರತಕ್ಕಂತ ವ್ಯಾಲ್ಯೂ ಮೈನಸ್ ಇಲ್ಲ, ಇಂಟಿಗ್ರೇಟ್ b to a f of x with respect to x is equal to, we know that integrate f of x and we know that capital F of x over the limit b to a. First we are applying upper limit, that is equal to f of a ಆಗಿರುತ್ತೆ. So ಅದು f of a minus lower limit apply ಮಾಡಿದ್ರೆ that is equal to f of b. Here we get minus get common. Here we get minus get common. Minus get common ತಗೊಂಡ್ರೆ ನಮಗೆ f of b minus f of a ಆಗುತ್ತೆ. f of b minus f of a, which is called as equation number 2. Which is called as equation number 2. From equation 1 and 2, LHS and RHS. From equation 1 and 2, f of b minus f of a, f of b minus f of a, but a to b ಇದೆ ಇಲ್ಲಿ, ಸರಿ a to b ಇದೆ ಇಲ್ಲಿ, b to a ಇದೆ, ಅರೈಸ್ ಆಗಿರೋದು ಮೈನಸ್ ವ್ಯಾಲ್ಯೂ. ಸೊ ಹಾಗಾದ್ರೆ ನಾವು therefore from 1 and 2 ಬರೀಬಹುದು conclusion. From 1 and 2 equation, you know that integrate a to b f of x with respect to x is equal to minus integrate b to a f of x with respect to x ಆಗಿರುತ್ತೆ. ಓಕೆ, ಇದು ಕೂಡ ಒಂದು ಅಬ್ಸರ್ವ್ ಮಾಡಿದ್ರೆ ಸರಿ. ಇದ್ರ ಜೊತೆಗೆ ಒಂದು ನೋಟ್ ಅಂತ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಂಡು. ನೋಟ್ ಏನಿದೆ ನೋಟ್ ಅಂತಂದ್ರೆ, ಸರ್ ಇನ್ ಕೇಸ್ ಇಂಟಿಗ್ರೇಟ್ a to a f of x with respect to x is equal to ಬಂದ್ರೆ, as we know that the lower limit and upper limit are same value ಇದ್ರೆ a to a like that, a to a, upper limit value is a, lower limit, sorry, upper limit value a, lower limit value is also a, then the value of integral is equal to, we know that 0. value of integrals you know that is equal to ಏನಾಗಿರುತ್ತೆ ನಮಗೆ 0 ಆಗಿರುತ್ತೆ. integrate a to a f of x with respect to x is equal to 0. ಇದೇ ಪ್ರಾಪರ್ಟಿ ಹೇಳಿದ್ರು, ಒಂದು ನೋಟ್ ಅಂತ ಇರಲಿ ಅಂತ. ಇನ್ ಕೇಸ್ ಯಾವುದೋ ಒಂದು ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಇಂಟಿಗ್ರೇಟ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಫಂಕ್ಷನ್ಸ್, ಇಲ್ಲಿ -π/2 2π/2 ಕೊಟ್ಟಿರ್ತಾರೆ, ನೀವು ಅದಷ್ಟು ಪ್ರಾಬ್ಲಮ್ನ ಇಂಟಿಗ್ರೇಟ್ ಮಾಡಿ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ ಎಲ್ಲ ಮಾಡಿ ನಿಮಗೆ ಕೊನೆಗೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ ಅದ್ರದ್ದು ಮಸ್ಟ್ 0 ಬರುತ್ತೆ. ಆ ಕೇಸಸ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಇಂಟಿಗ್ರೇಟ್ -π/2 to -π/2 ಅಂತ ವ್ಯಾಲ್ಯೂ ಕೊಟ್ಟು ಸೇಮ್ ಫಂಕ್ಷನ್ಸ್ ಏನೇ ಕೊಟ್ಟಿದ್ರು ಅದನ್ನ ಇಂಟಿಗ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಪರ್ ಲಿಮಿಟ್ ಅಂಡ್ ಲೋಯರ್ ಲಿಮಿಟ್ಸ್ ಆರ್ ಸೇಮ್, ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಇಸ್ ಈಕ್ವಲ್ ಟು 0. ಅದು ಕೂಡ ಒಂದು ನೋಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ನೋಡ್ತಾ ಹೋಗೋಣ ಈಗ. ಎಸ್ ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್, ಪ್ರಾಪರ್ಟಿ P2. Property P2, integrate a to b f of x with respect to x. This integrate a to b f of x with respect to x is equal to, we are applying integrate a to c f of x with respect to x plus integrate c to b f of x with respect to x ಆಗಿರುತ್ತೆ. ಎಸ್ ಸರ್, ನಮಗೆ ಇಂಟರ್ವಲ್ ಕೊಟ್ಟಿರ್ತಕ್ಕಂಥದ್ದು a to b ಇಂಟರ್ವಲ್ ಏನಿದೆ a to b ಇದೆ. ಒಂದು ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಆ ಫಂಕ್ಷನ್ಸ್ ಇಂದ f of x ನ ಫಂಕ್ಷನ್ಸ್ ನ ಇಂಟರ್ವಲ್ a to b ಇದೆ. ಆ ಇಂಟರ್ವಲ್ ನ ನಾವು ಸ್ಪ್ಲಿಟ್ ಮಾಡ್ತಾ ಇದೀವಿ ಅಷ್ಟೇ, ಏನಿಲ್ಲ. ಯಾವುದೋ ಒಂದು ಪಾಯಿಂಟ್ ನಡುವೆ ಇನ್ನೊಂದು ಪಾಯಿಂಟ್ ಒಂದು c ಅನ್ನೋದು ಆ ಇಂಟರ್ವಲ್ ನ ಸಬ್ ಇಂಟರ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಆ ಪಾಯಿಂಟ್ ಏನಾಗಿದೆ ಇಲ್ಲಿ c ಆಗಿದೆ. ಹಾಗಾದ್ರೆ ನಾವು ಇಂಟಿಗ್ರೇಟ್ a to b ಬೇಕಾಗಿರೋದನ್ನ ಫಸ್ಟ್ we are applying a to c and c to b ಆಗಿರುತ್ತೆ. ಇನ್ ಕೇಸ್ ಯಾವುದಾದ್ರೂ ಇನ್ನೂ ಒಂದು ಇಂಟರ್ವಲ್ ಕೂಡ ಅಪ್ಲೈ ಆದ್ರೂ ಕೂಡ ನಮಗೆ ಏನಾದರೂ ಇನ್ ಕೇಸ್ ದ ಪಾಯಿಂಟ್ ಡಿ ಅಂತ ಬಂದ್ರೆ, ಎಸ್ a to c, c to d, d
ಡಿ ಟು ಬಿ ಎಷ್ಟು ಬೇಕಾದ್ರೂ ಸಬ್ ಇಂಟರ್ವಲ್ ಆಗಿ ನಾವು ಇಂಟರ್ವಲ್ ನ ಡಿವೈಡ್ ಮಾಡ್ತಾ ಹೋಗ್ಬೋದು. ಬಟ್ ಈ ಇಂಟರ್ವಲ್ ನ ಪಾಯಿಂಟ್ ನಾವು ಡಿವೈಡ್ ಮಾಡ್ಕೊಬೇಕಾದ್ರೆ ಆ ಪಾಯಿಂಟ್ಸ್ ಏನಾಗಿರ್ಬೇಕು, ಗಿವನ್ ಫಂಕ್ಷನ್ ಈಗ ಅಪ್ಲೈ ಮಾಡಿದ್ರೆ 0 ಆಗೋ ತರ ಇರುತ್ತೆ. ಅದು ಓನ್ಲಿ ಇನ್ ಕೇಸ್ ಆಫ್ ಮಾಡ್ಯುಲಸ್ ಫಂಕ್ಷನ್ಸ್ ಅಲ್ಲಿ. ಓಕೆ, ಅದು ನೋಡೋಣ. ಈಗ ಜಸ್ಟ್ ನಮಗೆ ವ್ಯಾಲ್ಯೂ ಚೇಂಜ್ ಆಗಲ್ಲ, ನಮಗೆ a to b f of x ವಿತ್ ರೆಸ್ಪೆಕ್ಟ್ ಟು x ನ ಇಂಟರ್ವಲ್ಸ್ ಇನ್ನೊಂದು c ಅನ್ನೋದು ಬಂದು ಡಿವೈಡ್ ಆದ್ರೆ ಎರಡು ಇಂಟರ್ವಲ್ ವ್ಯಾಲ್ಯೂನ ಹಾರ್ಡ್ ಮಾಡ್ತಾರೆ. a to c f of x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಇಲ್ಲಿ ಏನು ಪಾಯಿಂಟ್ಸ್ ಇರುತ್ತೆ ಇಲ್ಲಿ ಕೂಡ ಅದೇ ಸಿ ಇರಬೇಕು. ಅಪ್ಪರ್ ಲಿಮಿಟ್ b ಆಗುತ್ತೆ, ಇಲ್ಲಿ ಲೋಯರ್ ಲಿಮಿಟ್ a ಆಗುತ್ತೆ. ಇಲ್ಲಿ ಬಿಟ್ವೀನ್ ಎಷ್ಟು ಬೇಕಾದ್ರೆ ಇಂಟರ್ವಲ್ಸ್ ನಾವು ಬರ್ಕೊಂತ ಹೋಗ್ಬೋದು. ಹಾಗಾದ್ರೆ a to c f of x ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಇಂಟಿಗ್ರೇಟ್ c to b f of x ವಿತ್ ರೆಸ್ಪೆಕ್ಟ್ ಟು x ಆಗಿರುತ್ತೆ. ಓಕೆ, ನೋಡ್ತಾ ಬನ್ನಿ. ಇದು ಕೂಡ ಅಷ್ಟೇ ಪ್ರೂಫ್ ಈಸಿ ಇದೆ. LHS is equal to RHS ಅಂತ ಪ್ರೂವ್ ಮಾಡ್ತೀವಿ. ಎಸ್, LHS ಹೇಗಿದೆ, ಇಂಟಿಗ್ರೇಟ್ a to b f of x with respect to x is equal to f of x ನ ಇಂಟಿಗ್ರೇಟ್ we know that is equal to capital F of x over the limits a to b ಇದೆ. ಓಕೆ, ಫಸ್ಟ್ we are applying upper limit f of b minus we are applying lower limit that is equal to f of a. That is equation number 1. That is equation number 1. And RHS value ನೋಡ್ತಾ ಬನ್ನಿ. RHS is equal to integrate a to c f of x with respect to x ಇದೆ. ಓಕೆ, ಪ್ಲಸ್ integrate c to b f of x with respect to x is equal to first we are integrate a to c f of x, then we know that capital F of x over the limit a to c and plus integrate f of x, we know that capital F of x over the limit c to b. Yes, we know that first we are applying upper limit, that is we know that f of c minus f of a and plus first we are applying upper limit, that is equal to f of b minus f of c. Here we know that plus f of c and minus f of c get cancel, so we get remaining positive value. First we have to write, that is f of b minus f of a, which is called as equation number 2. From 1 and 2, from equation 1 and 2 we know the same value f of b minus f of a is equal to, and here also same f of b minus f of a ಇದೆ. So from equation 1 and 2 LHS is equal to RHS ಆಗುತ್ತೆ. From equation 1 and 2 we know that integrate a to b f of x with respect to x is equal to integrate a to c f of x with respect to x plus integrate c to b f of x with respect to x ಆಗುತ್ತೆ. integrate a to b f of x with respect to x is equal to integrate a to c f of x with respect to x plus integrate c to b f of x with respect to x ಆಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟಿನೇ. ಈ ಪ್ರಾಪರ್ಟಿಯಿಂದ ನಿಮಗೆ ಎಕ್ಸಾಮಿಗೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಪ್ರಾಪರ್ಟಿ ಪ್ಲಸ್ ಇನ್ಕ್ಲೂಡಿಂಗ್ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂದರೆ ನಿಮಗೆ ಯಾವ ಪ್ರಾಪರ್ಟಿ ಪ್ರೂವ್ ಮಾಡಕ್ಕೆ ಕೇಳಿರ್ತಾರೋ ಅದೇ ಪ್ರಾಪರ್ಟಿ ಅಪ್ಲೈ ಮಾಡೋ ಥರ ಪ್ರಾಬ್ಲಮ್ಸ್ ಇರುತ್ತೆ ಎಕ್ಸಾಮ್ಗೆ. ಟೋಟಲ್ ಕ್ವಶನ್ ನಂಬರ್ 49A ಯಲ್ಲಿ 6 ಮಾರ್ಕ್ಸ್ ಇರುತ್ತೆ. ಪ್ರೂವ್ ದಟ್ ಅಂತ ಕೇಳಿರ್ತಾರೆ. ಪ್ರೂವ್ ದಟ್ ದ ಪ್ರಾಪರ್ಟಿ LHS = RHS ಎರಡು ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನಾವು ಅದನ್ನ ಏನು ಮಾಡ್ತಾ ಹೋಗಬೇಕು, ಪ್ರೂವ್ ಮಾಡ್ತಾ ಹೋಗಬೇಕು. ಓಕೆ, ಇದು ಕೂಡ ಒಂದು ಪ್ರಾಪರ್ಟೀಸ್. ಆ್ಯಂಡ್ ನೆಕ್ಸ್ಟ್ ಒನ್ ಪ್ರಾಪರ್ಟೀಸ್ P3. Yes, properties P3. Next one, properties P3 property. Integrate a to b f of x with respect to x is equal to integrate a to b f of a plus b minus x with respect to x ಅಂತ ಪ್ರೂವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. Once again here observe, integrate a to b f of x with respect to x is equal to integrate a to b f of a plus b. Here what? A and b. A is lower limit, b is upper limit. First we are addition of ಅಂದ್ರೆ lower limit and upper limit ಎರಡನ್ನು addition ಮಾಡಿ minus the given function x ಅಂತ ಹೇಳ್ತಾನೆ. ಅಂದ್ರೆ a to b f of x ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಹೆಂಗೋ ಕೊಟ್ಬಿಟ್ಟಿರ್ತಾನೆ ಸರ್, ಇಂಟಿಗ್ರೇಟ್ 5/6 to 2π/3 ಯಾವುದೋ ಒಂದು ಫಂಕ್ಷನ್ sin x ಇದೆ. ಈ ಪ್ರಾಪರ್ಟಿ ಅಪ್ಲೈ ಆದ್ರೆ ನಾವು ಇಂಟಿಗ್ರೇಟ್ 5/6 to 2π/3 ಇದೆ sin of x ಇದೆ. x ಇರೋ ಜಾಗದಲ್ಲಿ a plus b minus x ಮಾಡಬೇಕು. ಅಲ್ಲಿಗೆ 5/6 plus 5/3 minus x ಅಂತ ಬರ್ತೀವಿ. ನೋಡಿ ಏನು ಚೇಂಜಸ್ ಆಗಿಲ್ಲ ಇಲ್ಲಿ. ಇಂಟಿಗ್ರೇಟ್ a to b f of x ಇದೆ. ನಾವು ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಇಂಟಿಗ್ರೇಟ್ a
5/6 to 5/3 sin of 5/6 plus 5/3 minus x ಎರಡು ವ್ಯಾಲ್ಯೂಸ್ ಸೇಮ್ sin x ನ ಇಂಟಿಗ್ರೇಟ್ ಮಾಡಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರು ಒಂದೇ ಫಸ್ಟ್ ಇದನ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರು ವ್ಯಾಲ್ಯೂ ಒಂದೇ ಬರುತ್ತೆ ಅಂತ ಹೇಳ್ತಾರೆ ಈ ಪ್ರಾಪರ್ಟಿ ಹಾಗಾದ್ರೆ LHS RHS ಆಗಬೇಕು ಓಕೆ ಕ್ಲಿಯರ್ ಆಗಿದೆ ಅನ್ಸುತ್ತೆ ಏನಿಲ್ಲ x ಇರೋ ಜಾಗದಲ್ಲಿ a to b f of x ಇದ್ರೆ ನಾವು a plus b minus x ಅಂತ ಪ್ರೂವ್ ಮಾಡಬಹುದು a plus b minus x ಅಂತ ಬರ್ಕೋಬಹುದು x ಇರೋ ಜಾಗದಲ್ಲಿ ನೋಡಿ ಅದು ಮಾಡ್ಬೇಕು sin of x ಇರೋ ಜಾಗದಲ್ಲಿ a plus b minus x ಬರ್ತೀವಿ ಸೊ ಅದು ಏನಾಗುತ್ತೆ ಅಂದ್ರೆ integrate a to b f of x with respect to x is equal to integrate a to b f of a plus b minus x a plus b minus x with respect to x ಆಗುತ್ತೆ ಓಕೆ ಇದು ಪ್ರೂಫ್ ನೋಡ್ತಾ ಹೋಗೋಣ as proof LHS value ತಗೊಳ್ಳೋಣ ಫಸ್ಟ್ LHS integrate a to b f of x with respect to x LHS value integrate a to b f of x with respect to x in substitution put x is equal to observe ಮಾಡಿ ಎಲ್ಲರೂ LHS value ತಗೊಂಡಿದೆ x ನನಗೆ RHS ಬರಬೇಕು ಅಂದ್ರೆ x ಇರೋ ಜಾಗದಲ್ಲಿ a plus b minus x ಅಂತ ಡೈರೆಕ್ಟ್ ಆಗಿ ಬರೆಯಕ್ಕೆ ಬರಲ್ಲ ಸೊ ಹಾಗಾಗಿ ಸಬ್ಸ್ಟಿಟ್ಯೂಷನ್ a plus b minus x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಅಂದ್ರೆ t ಇದು ಅಬ್ಸರ್ವ್ ಮಾಡ್ಕೊಳ್ಳಿ a plus b minus t ನಾವು ಸಬ್ಸ್ಟಿಟ್ಯೂಷನ್ ಏನು ತಗೊಂಡ್ವಿ RHS ಅಲ್ಲಿ ಪ್ರೂಫ್ ನೋಡಿದ್ವಿ a plus b minus x ಇದೆ x is equal to ನನಗೆ ಬೇಕಾಗಿರೋ ಅದೇ ಟರ್ಮ್ ಸೊ a plus b minus t ನೇ ಸಬ್ಸ್ಟಿಟ್ಯೂಷನ್ ಆಗುತ್ತೆ ನಮಗೆ a plus b minus t ಸಬ್ಸ್ಟಿಟ್ಯೂಷನ್ ಓಕೆ ಅಲ್ಲಿ ಇದನ್ನ ನಾವು ಡಿಫರೆನ್ಷಿಯೇಟ್ with respect to x ಇದನ್ನ ಡಿಫರೆನ್ಷಿಯೇಟ್ with respect to x ಕನ್ಸಿಡರ್ ಮಾಡಿ x ನ ಡಿಫರೆನ್ಷಿಯೇಟ್ with respect to x you know that the value is equal to 1 derivative of x with respect to x we know that 1 the derivative of a is constant 0 derivative of b is constant 0 okay minus a is the same derivative of t with respect to x dt by dx and we get 1 to dx so cross multiply we get cross multiply 1 into dx is equal to dx minus dt and minus dx is equal to we know that minus dtx and also same x ಇರೋ ಜಾಗದಲ್ಲಿ ಲಿಮಿಟ್ ಬರೆದು t ಫಾರ್ಮ್ ಗೆ ಏನಾಗುತ್ತೆ ಅಂತ ಲಿಮಿಟ್ ಅನ್ನು ಅಬ್ಸರ್ವ್ ಮಾಡ್ಕೋಬೇಕು ಸೊ ಹಾಗಾದ್ರೆ x ಇರೋ ಜಾಗದಲ್ಲಿ ನಾವು a ಬರೆದ್ರೆ ಈಗ x is equal to a yes x is equal to a ಬರೀತೀವಿ ಪ್ಲಸ್ a ಗೆಟ್ ಕ್ಯಾನ್ಸಲ್ ಮೈನಸ್ t ಕಡೆ ಬಂದ್ರೆ ಪ್ಲಸ್ t ಅಲ್ಲಿಗೆ t is equal to b ಆಯ್ತು ಎಲ್ಲರೂ ಅಬ್ಸರ್ವ್ ಮಾಡಿದ್ರೆ ಸರಿ ಲಿಮಿಟ್ಸ್ ಕೂಡ ಚೇಂಜ್ ಆಗುತ್ತೆ ನಾನು ಹೇಳಿದ್ದೀನಿ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ ಅಂದ್ರೆ ಆ ಸಬ್ಸ್ಟಿಟ್ಯೂಷನ್ x ಗೆ ನಾವು ಲಿಮಿಟ್ ಅಪ್ಲೈ ಮಾಡ್ಕೋಬೇಕು t ಫಂಕ್ಷನ್ಸ್ ಅಲ್ಲಿ ಏನು ಸಿಗುತ್ತೆ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಕೊನೆಗೆ x ಇರೋ ಜಾಗದಲ್ಲಿ t ಏನು ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀವಿ ಅದನ್ನ ರಿಪ್ಲೇಸ್ ಮಾಡೋದು ಅವಶ್ಯಕತೆ ಇರಲ್ಲ ಸೊ x ಇರೋ ಜಾಗದಲ್ಲಿ ಏನು ಮಾಡ್ತೀವಿ a ಗೆಟ್ ಕ್ಯಾನ್ಸಲ್ ಮೈನಸ್ t ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ t is equal to remaining only b they are also same upper limit ಅಪ್ಲೈ ಮಾಡಿ x ಇರೋ ಜಾಗದಲ್ಲಿ b ಅಪ್ಲೈ ಮಾಡ್ತಾ ಇದ್ದೀವಿ x ಇರೋ ಜಾಗದಲ್ಲಿ b ಬರುತ್ತೆ ಪ್ಲಸ್ b ಪ್ಲಸ್ t ಗೆಟ್ ಕ್ಯಾನ್ಸಲ್ t ಲೆಫ್ಟ್ ಸೈಡ್ ಶಿಫ್ಟ್ ಆದ್ರೆ remaining t is equal to a ಆಗಿರುತ್ತೆ ಓಕೆ ಈ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಈ LHS ಫಂಕ್ಷನ್ಸ್ ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸರ್ x ಇರೋ ಜಾಗದಲ್ಲಿ a ಬರ್ಕೊಂಡಾಗ t ಫಾರ್ಮ್ ಅಲ್ಲಿ ಫಂಕ್ಷನ್ಸ್ ನನಗೆ ಲಿಮಿಟ್ ಬಂದಿದ್ದು b ಏನಾಗಿರುತ್ತೆ ಲಿಮಿಟ್ b ಆಗಿದೆ ಪ್ಲಸ್ x ಇರೋ ಜಾಗದಲ್ಲಿ b ಬರೆದಾಗ ನನಗೆ ಲಿಮಿಟ್ ಬಂದಿದ್ದು a ಸರ್ a ಟು b ಬರಿಬೇಕಿತ್ತು ಯಾಕೆ b ಟು a ಬರ್ತೀನಿ ಅಂದ್ರೆ ಲಿಮಿಟ್ಸ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದನ್ನ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ನಾವು ಕ್ಲಿಯರ್ ಆಗಿ ಹೇಳಿದೀವಿ ಓಕೆ ಹಾಗಾದ್ರೆ f ಆಫ್ x ಇದಕ್ಕೆ ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ನಾವು a ಪ್ಲಸ್ b ಮೈನಸ್ t ವಿತ್ ರೆಸ್ಪೆಕ್ಟ್ ಟು dx ಅಂತ ಹೇಳ್ತೀವಿ ನೋಡಿ ಮೈನಸ್ dt ಈಗ ಒಂದು ಅಬ್ಸರ್ವ್ ಮಾಡಿದ್ವಿ ಬೈ ದ ಪ್ರಾಪರ್ಟಿ p1 ಅಪ್ಲೈ ಮಾಡ್ತಾ ಇದ್ದೀನಿ ಬೈ ದಿ ಪ್ರಾಪರ್ಟಿ p1 ಸರ್ ಇಲ್ಲಿ ಇಂಟಿಗ್ರೇಟ್ b ಟು a ಇದೆ ನಾನು b ಟು a ನ ಇಂಟರ್ಚೇಂಜ್ ಮಾಡ್ತೀನಿ ಏನಂತ ಮೈನಸ್ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಫಸ್ಟ್ ಇಲ್ಲಿ ಇಂಟು ಮೈನಸ್ ಇದೆ ಮೈನಸ್ ಹೊರಗೆ ಬರ್ತೀನಿ ಈಕ್ವಲ್ ಟು ಮೈನಸ್ ಹೊರಗೆ ಬರ್ತೀನಿ ಇಂಟಿಗ್ರೇಟ್ b ಟು a f ಆಫ್ a ಪ್ಲಸ್ b ಮೈನಸ್ b ಇಂಟು dt ಇದೆ ಓಕೆ ಈಗ ಅಬ್ಸರ್ವ್ ಮಾಡಿ by the property ಇಲ್ಲೇ ಬರುತ್ತೆ ಅದೇ ವೇಗನ್ ಮಾಡ್ತಾ ಇದ್ದೀನಿ by p1 by property p1 ಏನು ಹೇಳುತ್ತೆ a to b ಇರೋದನ್ನ ನಾನು b to a ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಅಂದ್ರೆ ಇಂಟಿಗ್ರಲ್ ವ್ಯಾಲ್ಯೂ ಸೈನ್ ಚೇಂಜ್ ಆಗುತ್ತೆ ಸೊ ಬಟ್ ಹಿಯರ್ ಮೈನಸ್ ಆಗಿದೆ b to a ಇರೋದಕ್ಕೆ ಇನ್ನೊಂದು ಮೈನಸ್ ಆದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಥವಾ ನಾನು ಹೇಳಿದ್ದೆ a to b ಲಿಮಿಟ್ಸ್ ನ ಇಂಟರ್ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಸೈನ್ ಚೇಂಜ್ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಹಾಗಾಗಿ ನಾವು ಇಂಟಿಗ್ರೇಟ್ b to a ಇರೋದನ್ನ a to b ಮಾಡಿದ್ವಿ ಇಲ್ಲಿ ಮೈನಸ್ ಬರೆಯಲ್ಲ ಬಿಕಾಸ್ a to b ಇರೋದು
ಇಲ್ಲಿ ಬಿ ಟು ಎ ಇದ್ದ ಇಂಟು ಚೇಂಜ್ ಮಾಡಿದ್ವಿ ಲಿಮಿಟ್ಸ್, ಅದಕ್ಕೆ ಬೈ ಪ್ರಾಪರ್ಟಿ P1 ಅಂತ ಕನ್ಸಿಡರ್ ಮಾಡಿ. ಎಸ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಟಿ ವಿತ್ ರೆಸ್ಪೆಕ್ಟ್ ಟು ಡಿ ಟಿ. ಅಂಡ್ ಆಲ್ಸೋ ಹಿಯರ್ ಓವರ್ ಒನ್ಸ್ ಅಗೇನ್ ನೋಡ್ತಾ ಬಂದಿದ್ದೀವಿ, ಇಂಟಿಗ್ರೇಟ್ ಎ ಟು ಬಿ ಇದೆ ಎಫ್ ಆಫ್ ಎ ಪ್ಲಸ್ ಬಿ ಇದೆ ಮೈನಸ್ ಸರ್ ಇಲ್ಲಿ ಬೈ ಪಿ ನಾಟ್, ಬೈ ದಿ ಪ್ರಾಪರ್ಟಿ ಪಿ ನಾಟ್. ಬೈ ದಿ ಪ್ರಾಪರ್ಟಿ ಪಿ ನಾಟ್ ಹೇಳಿದ್ರೆ ಫಂಕ್ಷನ್ಸ್ ಟಿ ನಲ್ಲಿ ಇದ್ರು ಒಂದೇ ಎಕ್ಸ್ ಅಲ್ಲಿ ಇದ್ರು ಒಂದೇ. ಹಾಗಾದ್ರೆ ಟಿ ಅಂತ ಇರೋ ವ್ಯಾಲ್ಯೂ ನಾವೇನಂತ ಬರೀಬಹುದು, ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬಹುದು. ಇಂಟಿಗ್ರೇಟ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ನಾವು LHS ಕನ್ಸಿಡರ್ ಮಾಡಿದ್ವಿ. ವಿ ಗೆಟ್ a to b f of a plus b minus x, that is RHS. That is equal to what? RHS. So therefore integrate a to b f of x with respect to x is equal to integrate a to b f of a plus b minus x with respect to x. Integrate a to b f of x with respect to x is equal to integrate a to b f of a plus b minus x with respect to x ಆಗುತ್ತೆ. ಸರ್ ಈ ಪ್ರಾಪರ್ಟೀಸ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಈ ಪ್ರಾಪರ್ಟೀಸ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ಸ್ ಇದೆ, ಒಂದೇ ಪ್ರಾಬ್ಲಮ್ ಇರುತ್ತೆ. ಈ ಪ್ರಾಪರ್ಟಿ ಕೇಳಿದ್ರೆ ಆ ಪ್ರಾಬ್ಲಮ್ಸ್ನೇ ಕೇಳ್ತಾನೆ. ಓಕೆ, ಈ ಪ್ರಾಪರ್ಟೀಸ್ನ ನೀವು ಅಪ್ಲೈ ಮಾಡೋದು ನೋಡ್ಕೊಳ್ಳಿ, ಮತ್ತೆ ಪ್ರೂವ್ ಮಾಡೋದು ಕೂಡ ಗೊತ್ತಾಗಿದೆ. ಸಬ್ಸ್ಟಿಟ್ಯೂಷನ್ ನೆನ್ಪಿಟ್ಕೊಳ್ಳಿ. LHS ತಗೊಳ್ತೀವಿ, x is equal to a plus b minus t. x is equal to ಏನು ತೊಗೊಂಡಿದ್ದೀವಿ, a plus b minus t. ಆ a plus b minus t ಆಗಿರುತ್ತೆ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ ಡಿಫರೆನ್ಷಿಯೇಟ್ ಮಾಡ್ತಾ ಇದ್ವಿ. ಅಲ್ಲಿ x ನ ಡಿಫರೆನ್ಷಿಯೇಟ್ 1 a plus b ಕಾನ್ಸ್ಟೆಂಟ್ minus t divided x. ಈ ಸಣ್ಣ ಚೇಂಜಸ್ ಏನು ಅಂದ್ರೆ ಲಿಮಿಟ್ಸ್ ಇದೆ. ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ ಅಂದ್ರೆ ಆ ಸಬ್ಸ್ಟಿಟ್ಯೂಷನ್ ವ್ಯಾಲ್ಯೂಗೆ ಲಿಮಿಟ್ ಅಪ್ಲೈ ಮಾಡಿ t ಫಾರ್ಮ್ ಅಲ್ಲಿ ಏನಾಗುತ್ತೆ ಅಂತ ಇಂಟರ್ಚೇಂಜ್ ಮಾಡ್ಕೊಳ್ಳೋದು ಇದು ಮೆಥಡ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಸಾಲ್ವ್ ಮಾಡೋದ್ರಲ್ಲೇ ಹೇಳಿದ್ದೀನಿ ನಿಮಗೆ. ಓಕೆ, ಇದು ಕೂಡ ಅಷ್ಟೇ ಪ್ರಾಪರ್ಟಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ರಿಪ್ಲೇಸ್ ಆಗಿರುತ್ತೆ. ಇದು ಬೈ ದಿ ಪ್ರಾಪರ್ಟಿ ಇದನ್ನು ನೋಡಿ ಮೈನಸ್ ಡಿ ಟಿ ಒಳಗೆ ಬರ್ತೀನಿ. ಮೈನಸ್ ಬಿ ಟು ಎ ಇದೆ. ಆಕ್ಚುಲಿ ಮೈನಸ್ ಇರೋದ್ರಿಂದ ಬಿ ಟು ಎನ ನಾನು ಎ ಟು ಬಿ ಮಾಡಿದ್ವಿ. ಫಸ್ಟ್ನೇ ಪ್ರಾಪರ್ಟಿ ಅಪ್ಲೈ ಆಗಿದೆ ಇಲ್ಲ ಆದರೆ ಈಗ ಎ ಟು ಬಿ ಇರೋದು ಬಿ ಟು ಎ ಅಂದರೆ ಮೈನಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಈ ಕೇಸಸಲ್ಲಿ ಇದೆ ಟಿ ಇರೋದು ಎಕ್ಸ್ ಬರೀತೀವಿ, ಅದು ಯಾವುದು ಬೈ ಪಿ ನಾಟ್ ಪ್ರಾಪರ್ಟಿ. ಓಕೆ, ಫಸ್ಟ್ ಎರಡು ಪ್ರಾಪರ್ಟಿ ಆಲ್ರೆಡಿ ಈ ಪ್ರಾಪರ್ಟಿಗೆ ಏನಾಗ್ತಾ ಇದೆ ಅಪ್ಲೈ ಆಗ್ತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಯಾವ್ಯಾವ ಪ್ರಾಪರ್ಟಿ ಅಪ್ಲೈ ಆಗುತ್ತೆ ಅವನ್ನ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಇಂಟಿಗ್ರಲ್ಸ್ ವ್ಯಾಲ್ಯೂ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಬನ್ನಿ. ಇದು ಕೂಡ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಒನ್ ಪ್ರಾಪರ್ಟಿ P4. ಪ್ರಾಪರ್ಟಿ P4 property P4. Property P4 is also very important. Integrate 0 to a. Integrate here what? 0 to a. Integrate 0 to a. F of x with respect to x is equal to integrate 0 to a. F of a minus x with respect to x. ಸರಿ, ಇದು ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಇದನ್ನ ತುಂಬಾ ಟೈಮ್ಸ್ ರಿಪೀಟ್ ಆಗಿದೆ. ಮಿನಿಮಮ್ ಈಗ ಇದುವರೆಗೂ 14 ಇಲ್ಲಿವರೆಗೂ ಒಂದು 12 ಪೇಪರ್ಸ್ ಬಂದಿದೆ. 4 ಪೇಪರ್ ಸಪ್ಲಿಮೆಂಟರಿ ಆ್ಯಂಡ್ ಮಾರ್ಚ್ ಆನ್ಯಲ್ ಎಕ್ಸಾಮ್ ಪೇಪರು. ಅದರಲ್ಲಿ ಒಂದು 5 ಟೈಮ್ಸ್ ರಿಪೀಟ್ ಆಗಿದೆ ಪ್ರಾಪರ್ಟಿ. ಬಿಕಾಸ್ ಆಫ್ ರೀಸನ್ ಇಷ್ಟೇ, ಈ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ಸು ತುಂಬ ಇದೆ. ಸೊ ಆ ಪ್ರಾಬ್ಲಮ್ಸ್ ಕೇಳೋಕ್ಕೋಸ್ಕರ ಈ ಪ್ರಾಪರ್ಟಿನೇ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಪ್ರಾಪರ್ಟೀಸ್ ಇಂಪಾರ್ಟೆಂಟ್. ಮತ್ತು ಇನ್ನಿಂದ ಎರಡು ಇಂಪಾರ್ಟೆಂಟ್ ಆಗಿಲ್ಲ, ಅದು ಕೂಡ ಇಂಪಾರ್ಟೆಂಟ್. ಎಲ್ಲವೂ ಕೂಡ ಪ್ರಾಪರ್ಟೀಸ್ ಕಂಪ್ಲೀಟ್ ಇಂಪಾರ್ಟೆಂಟ್, ಯಾವುದು ಬಿಡೋಂಗಿಲ್ಲ. ಫಸ್ಟ್ ಒನ್ನಿಂದ ಹಿಡಿದು ಅಪ್ ಟು ಲಾಸ್ಟ್ ಒನ್ವರೆಗೂ ಡೀಟೇಲಾಗಿ ಹೋಗಿ ನೀವು. ಸೊ ಆಮೇಲೆ ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇನ್ ಕೇಸ್ ಯಾವಾಗ ಯಾವ ಪ್ರಾಬ್ಲಮಿಗೆ ಪ್ರಾಪರ್ಟಿ ಅಪ್ಲೈ ಮಾಡ್ಬೇಕಾ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಅಲ್ಲಿ ಇಂಟಿಗ್ರೇಟ್ 0 to a f of x with respect to x is equal to integrate 0 to a f of a minus x. ಬಿಫೋರ್ ಪ್ರಾಪರ್ಟಿ ಏನಿತ್ತು ಇದು ಕೂಡ ಅಷ್ಟೇ ಸೇಮ್, ಏನಿಲ್ಲ. a to b f of x ಇದೆ, x ಇರೋ ಜಾಗದಲ್ಲಿ 0 to a ಇದೆ. ಸೊ a minus x ಆಗುತ್ತೆ. ಅದೇ 0 ಪ್ಲಸ್ a, ಅದೇ ಪ್ರಾಪರ್ಟಿ ಅಪ್ಲೈ ಮಾಡಿ a to b ಅನ್ಕೊಳ್ಳಿ. a ಪ್ಲಸ್ b ಅಂದರೆ 0 ಪ್ಲಸ್ a minus x. ಹಾಗಾದ್ರೆ a minus x ಆಗುತ್ತೆ. ನೀವು ಎಲ್ಲಾದರೂ ಇದ್ರೆ ಫಂಕ್ಷನ್ಸ್ ಇಂಟಿಗ್ರೇಟ್ 0 to pi by 2 ಇರುತ್ತೆ. ಇಲ್ಲಿ sin x ಇತ್ತು ಅಂದ್ರೆ 0 to pi by 2 is equal to f of x ಅಂದ್ರೆ sin x ಇರೋ ಜಾಗದಲ್ಲಿ a pi by 2 minus x ಅಂದ್ರೆ a minus x ಅಂತ ಬರೀತೀವಿ ಅಷ್ಟೇ. x ಇರೋ ಜಾಗದಲ್ಲಿ a minus x. ಓಕೆ, ಕ್ಲಿಯರಾ? ಹಾಗಾದ್ರೆ ಇದು ಕೂಡ ಸ್ಟೆಪ್ 2. LHS is equal to ಅಬ್ಸರ್ವ್ ಮಾಡಿ. LHS integrate 0 to a. LHS integrate 0 to a f of x with respect to x. Integrate 0 to a f of x with respect to x. ಸರ್ ಇದು ಫಸ್ಟ್ ಸಬ್ಸ್ಟಿಟ್ಯೂಷನ್ ನೀವೇ ಹೇಳ್ಬೋದು. ಈಗ x is equal to ನಾನು ಅವಾಗ ಸಬ್ಸ್ಟಿಟ್ಯೂಷನ್ ಏನು ಅಂತ ಹೇಳಿದೆ, a plus b minus t ಇತ್ತು. ಬಿಫೋರ್
no property, but here a minus x ಇದೆ ಅಂದ್ರೆ x is equal to substitution a minus t ಆಗುತ್ತೆ. RHS ಅಲ್ಲಿ ಪ್ರೂಫ್ ನೋಡ್ಕೊಳ್ಳಿ, substitution a minus t ಆಗಲೇ ಇದ್ರಲ್ಲಿ a plus b minus x into t ಆಗುತ್ತೆ substitution. ಓಕೆ, ಈಗ ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಷಿಯೇಟ್ ಮಾಡಿದ್ರೆ x ನ ಡಿಫರೆನ್ಷಿಯೇಟ್ 1, ಕಾನ್ಸ್ಟೆಂಟ್ a ನ ಡಿಫರೆನ್ಷಿಯೇಟ್ 0 minus t with respect to x differentiate dt by dx then cross multiply dx is equal to we know that minus dt, dx is equal to minus dt and also limits interchange ಆಗುತ್ತೆ ಅದನ್ನು ನೋಡಬೇಕು. x ಇರ ಜಾಗದಲ್ಲಿ ನಾನು 0 ಬರೆದ್ರೆ x ಇರ ಜಾಗದಲ್ಲಿ 0 ಬರೆದ್ರೆ ಮೈನಸ್ t ಈ ಕಡೆ ಬಂತು ಅಂದ್ರೆ t is equal to a ಆಗುತ್ತೆ. x ಇರ ಜಾಗದಲ್ಲಿ ಕಂಪ್ಲೀಟ್ 0 ಆಗುತ್ತೀವಿ, ಈ ಪಾರ್ಟ್ ಏನಾಗುತ್ತೆ 0 ಆಗುತ್ತೆ, ಮೈನಸ್ t ಈ ಕಡೆ ಬಂದ್ರೆ t ಆಗುತ್ತೆ, ಹಾಗಾದ್ರೆ t is equal to a ಆಗುತ್ತೆ. ಓಕೆ, ನೆಕ್ಸ್ಟ್ x ಇರ ಜಾಗದಲ್ಲಿ a ಬರೀತಾ ಇದ್ದೀನಿ, ಅಪ್ಪರ್ ಲಿಮಿಟ್ x ಇರ ಜಾಗದಲ್ಲಿ a ಬರುತ್ತೆ ಪ್ಲಸ್ a ಪ್ಲಸ್ a ಕ್ಯಾನ್ಸಲ್ 0, ದಿಸ್ ಇಂಪ್ಲೈಸ್ t ವ್ಯಾಲ್ಯೂ ಏನಾಗುತ್ತೆ ನಮಗೆ 0 ಆಗುತ್ತೆ. t ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಇದಷ್ಟು ಚೇಂಜಸ್ ನ ಪ್ರಾಪರ್ಟಿಗೆ ಅಪ್ಲೈ ಮಾಡಿ. ಇಂಟಿಗ್ರೇಟ್ ಸರ್ 0 ಬರೆದಿದ್ದಾಗ t ವ್ಯಾಲ್ಯೂ ಏನಾಗಿದೆ ನಮಗೆ a ಆಗಿದೆ, t ವ್ಯಾಲ್ಯೂ a a ಬರೆದಿದ್ದಾಗ t ವ್ಯಾಲ್ಯೂ ಏನಾಗಿದೆ 0 ಆಗಿದೆ. and f of x is substitution ಏನು ತಗೊಂಡ್ರು here a minus t and dx is equal to we know that minus dt yes here also same observe ಮಾಡಿ minus dt ಇರೋದು minus ಹೊರಗೆ ಬರ್ತಾ ಇದೆ is equal to minus ಹೊರಗೆ ಬರ್ತೀವಿ. integrate a to 0 integrate a to 0 f of a minus t with respect to dt again same by p1 by property p1 ಅಂದ್ರೆ ಪ್ರಾಪರ್ಟಿ 1 ಅಂತ ಹೇಳಿ. ಪ್ರಾಪರ್ಟಿ 1 ಏನಾಗುತ್ತೆ ಲಿಮಿಟ್ಸ್ ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಮೈನಸ್ ಇರೋದು ಪ್ರಾಪರ್ಟಿ ಇಂಟರ್ಚೇಂಜ್ ಮಾಡಿದ್ರೆ ನಮಗೆ 0 to a ಆಗಿರುತ್ತೆ. that is equal to f of a minus t with respect to dt ಆಗುತ್ತೆ. and also another one property by p0 by property p0 ಪ್ರಾಪರ್ಟಿ p0 ಏನಿರುತ್ತೆ t ನಲ್ಲಿದ್ದ ಫಂಕ್ಷನ್ಸ್ ನ ಎಕ್ಸ್ಟರ್ನಲ್ ಬರೀಬಹುದು ವೇರಿಯೇಬಲ್ಸ್. ಹಾಗಾದ್ರೆ ಇಂಟಿಗ್ರೇಟ್ 0 to a f of a minus x with respect to x ಅಂತ ಬರೀಬಹುದು. that is equal to what RHS. yes we get LHS ತಗೊಂಡ್ವಿ RHS ಬಂತು ಪ್ರೂವ್ ಮಾಡಿದ್ವಿ. ಓಕೆನಾ, ಅದೇ ತರ ಫಾರ್ ಕನ್ಕ್ಲೂಷನ್ ರೀಸನ್ ಏನಾಯ್ತು ನಿಮಗೆ ಇಂಟಿಗ್ರೇಟ್ 0 to a f of x with respect to x is equal to integrate 0 to a f of a minus x with respect to x side. integrate 0 to a f of x with respect to x is equal to integrate 0 to a f of a minus x with respect to x. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡಿ. ಇವೆರಡು ಪ್ರಾಪರ್ಟೀಸ್ ಸೇಮ್ ಒಂದೇ ಮೆಥಡ್ ಅಲ್ಲಿ ಹೋಗ್ತೀವಿ, ಸೇಮ್ ಪ್ರೊಸೀಜರ್ ಅಲ್ಲೇ ನಾವು ಪ್ರೂವ್ ಮಾಡ್ಕೊಂತ ಹೋಗೋದು ಎರಡು ಪ್ರಾಪರ್ಟೀಸ್ ನ. ಇಲ್ಲೇನು ಬಂತು a plus b minus x ಇದ್ರೆ ಸಬ್ಸ್ಟಿಟ್ಯೂಷನ್ x equal to a plus b minus d, ಇಲ್ಲಿ a plus b minus a minus x ಇತ್ತು ಅಂದ್ರೆ a minus d ಸಬ್ಸ್ಟಿಟ್ಯೂಷನ್ ಅಷ್ಟೇ. ಇದು ಉಳಿಕೆಲ್ಲ ಪ್ರೊಸೀಜರ್ಸ್ ಬೈ p1 p0 ಅಲ್ಲಿ ಲಿಮಿಟ್ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಇರೋದು ಪ್ಲಸ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ನೆಕ್ಸ್ಟ್ t ಫಾರ್ಮ್ ಅಲ್ಲಿ ಇರೋ ಒಂದೇ ಫಂಕ್ಷನ್ಸ್ x ಫಾರ್ಮ್ ಅಲ್ಲಿ ಇರೋ ಒಂದು ಫಸ್ಟ್ ಪ್ರಾಪರ್ಟಿ ಅಂತ ಹೇಳೋದು p0 ಪ್ರಾಪರ್ಟಿ. ಸೊ ಓಕೆ, ಹಾಗಾಗಿ ಪ್ರಾಪರ್ಟೀಸ್ ಅಪ್ಲೈ ಮಾಡೋದು ಇದು ಕೂಡ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ಸ್ಗೆ ತುಂಬಾ ಹೆಲ್ಪ್ ಆಗ್ತವೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಆ್ಯಂಡ್ ಆಲ್ಸೋ ಈ ಪ್ರಾಪರ್ಟೀಸ್ ಆಸ್ಕಿಂಗ್ ಫಾರ್ 6 ಮಾರ್ಕ್ಸ್ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ಒನ್ ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಒನ್ ಪ್ರಾಪರ್ಟಿ ಹೋಗೋಕ್ಕೂ ಮುಂಚೆ ನೆಕ್ಸ್ಟ್ ಒನ್ ಪ್ರಾಪರ್ಟೀಸಿಗೆ ಹೋಗೋಕ್ಕೂ ಮುಂಚೆ ಒಂದೆರಡು ಡೆಫಿನೇಷನ್ಸ್ ಅವಶ್ಯಕತೆ ಇದೆ. ಏನಪ್ಪ ಅಂದರೆ ಇವನ್ ಫಂಕ್ಷನ್ ಆ್ಯಂಡ್ ಆಡ್ ಫಂಕ್ಷನ್ಸ್. ಇವನ್ ಫಂಕ್ಷನ್ಸ್ ಆ್ಯಂಡ್ ಆಡ್ ಫಂಕ್ಷನ್ಸ್ ಅಂತ. ಫಸ್ಟ್ ಇವನ್ ಫಂಕ್ಷನ್ಸ್ ಅಂದರೆ ಏನು? ಇವನ್ ಫಂಕ್ಷನ್ ಇವನ್ ಫಂಕ್ಷನ್ ಅಂದರೆ ಡೆಫಿನೇಷನ್ ಬೇಕು ನಿಮಗೆ. ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗ್ತೀನಿ. ಏನು ಇವನ್ ಫಂಕ್ಷನ್ ಅಂದರೆ ಎ ಫಂಕ್ಷನ್ y is equal to a function y is equal to f of x is said to be even function is said to be even function if and only if yaವಾಗ f of minus x is equal to we get only f of x. f of minus x is equal to f of x. ಹಾಗಾದ್ರೆ ಆ f of x functions ನ we will call it as even functions ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಎಸ್ f of x is equal to right cos x.
cos x ಇದೆ. ಸೊ ಹಾಗಾದ್ರೆ f of minus x is equal to cos of minus x. Then f of minus x is equal to cos of minus theta. We know that only cos theta, that is equal to f of x. Hagadre we get f of minus x is equal to here what? Only f of x. F of minus x is equal to what here? F of x. Then cos x is the even function. Cos x is the even function. Moreover, another example. The second one, f of x is equal to, yes, we write sin square x. Sin square x. First we have to check f of minus x. And sin of minus x whole square. Okay, sin of minus x minus sin x whole square. Minus x sin x whole square. We have sin square x minus x whole square. And f of minus x is equal to, we get only f of x. So ಹಾಗಾದ್ರೆ sin square x is also even function. ಸರ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಸುತ್ತೆ even functions ಅಂದ್ರೆ ಏನು ಅಂತ. even functions ಅಂದ್ರೆ ಅಷ್ಟೇ f of minus x is equal to, we get f of x. x ಇರೋ ಜಾಗದಲ್ಲೆಲ್ಲ ಮೈನಸ್ ನ ಅಪ್ಲೈ ಮಾಡಿದ್ರು ನಾವು ಒನ್ಸ್ ಅಗೇನ್ ನಾನು ಈಗಲೇ ಹಾಕೋದು ಪ್ಲಸ್ f of x ಬಂತು ಅಂದ್ರೆ the given function is called as even function. Yes, a function y is equal to f of x is said to be even function if and only f of minus x is equal to f of x. And let's take two examples. F of x equal to cos x, cos of minus theta, only cos theta, even function. Sin of minus theta minus tan theta, ಅದೇ ಏನಂದ್ರೆ sin of minus theta minus sin theta ಬಂದ್ರೆ ಅದು ಹಾರ್ಡ್ ಫಂಕ್ಷನ್ ಆಗೋದು, ಅದನ್ನ ಡೆಫಿನೇಷನ್ ಇದೆ. ಬಟ್ ಇಲ್ಲಿ ಇರೋ ಫಂಕ್ಷನ್ sin square x, ಹಾಗಾಗಿ sin square x is even functions ಆಗಿರುತ್ತೆ. ಓಕೆ, ಇದು ಕೂಡ ಅಷ್ಟೇ ನಿಮಗೆ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಆಡ್ ಫಂಕ್ಷನ್ಸ್. ನೆಕ್ಸ್ಟ್ ಒನ್ ಡೆಫಿನೇಷನ್ ಇಸ್ ಆಡ್ ಫಂಕ್ಷನ್ಸ್. ಆಡ್ ಫಂಕ್ಷನ್ಸ್ ಅದೇನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎ ಫಂಕ್ಷನ್ y is equal to f of x. A function y is equal to f of x is said to be odd function. Is said to be odd function if and only f of minus x is equal to minus f of x. Small changes ನೋಡಿ, f of minus x is equal to minus f of x ಆಗಿರುತ್ತೆ. ಹಾಗಿದ್ರೆ ಮಾತ್ರ ಅದನ್ನ ನಾವು ಏನಂತ ಹೇಳ್ತೀವಿ? odd functions ಅಂತ ಹೇಳ್ತೀವಿ. f of minus x is equal to minus f of x, then which is called odd function. For example, one example ಕೊಡಲಿಕ್ಕೆ, as f of x is equal to, let example, f of x is equal to here sin x only. f of x is equal to here sin x. So f of minus x apply ಮಾಡಬೇಕು ನಾವು. f of minus x apply ಮಾಡ್ತೀವಿ. sin of minus x we get minus sin x. We know that sin of minus is minus sin x. Minus f of x is equal to what? f of x sin x. And f of minus x is equal to, we get minus sin x. And f of minus x is equal to minus f of x. The given function sin x is odd function. Sin x is what? Odd function. Okay, odd functions ಅಂದ್ರೆ ಏನು ಅಂತ ಗೊತ್ತು, even functions ಅಂದ್ರೆ ಏನು ಅಂತ ಗೊತ್ತು. ಈಗ ನೆಕ್ಸ್ಟ್ ಪ್ರಾಪರ್ಟೀಸ್ ನಾವು ಹೋಗಬಹುದು. ನೆಕ್ಸ್ಟ್ ಪ್ರಾಪರ್ಟಿ p5 ಏನು ಹೇಳ್ತದೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಪರ್ಟಿ p5 ಇಂಟಿಗ್ರೇಟ್ ಮೈನಸ್ a to a. ನೆಕ್ಸ್ಟ್ ಪ್ರಾಪರ್ಟಿ ಏನು ಹೇಳ್ತದೆ ನೋಡಿ, ಇಂಟಿಗ್ರೇಟ್ ಮೈನಸ್ a to a f of x with respect to x is equal to, sir, integrate minus a to a in the limits minus a to a f of x with respect to x is equal to 2 times of integrate 0 to a, 2 times of integrate 0 to a f of x with respect to x. f of x, integrate minus a to a f of x with respect to x is equal to 2 times of integrate 0 to a f of x with respect to x. ಯಾವ ಕೇಸಸ್ ಅಲ್ಲಿ if f of x is even ಆಗಿದ್ದಾಗ, given function f of x ಏನಾಗಿರ್ಬೇಕಂತೆ, even function. ಅದು even function ಆದ್ರೆ ಈ ಟೋಟಲ್ ವ್ಯಾಲ್ಯೂನ we can write 2 times of integrate 0 to a f of x with respect to x ಅಂತ ಬರೆಯಬಹುದು. ಸೆಕೆಂಡ್ ಕೇಸಸ್ ಅಲ್ಲಿ ಈ ಮೈನಸ್ a to a f of x with respect to x 0 ಆಗುತ್ತಂತೆ. ಯಾವ ಕೇಸಸ್ ಅಲ್ಲಿ if f of x is odd ಆಗಿದ್ದಾಗ, f of x is odd functions ಆಗಿದ್ದಾಗ ನಮಗೆ ಏನಾಗಿರೋದು 0 ಆಗುತ್ತೆ. if f of x is odd functions ಆಗಿದ್ದಾಗ. ಓಕೆ, ಪ್ರೂಫ್ ನೋಡೋಣ. ಪ್ರೂಫ್ ಫಸ್ಟ್ we are taking LHS ಏನಿದೆ, minus a to a f of x with respect to x is equal to s integrate minus a to a f of x with respect to x ನ ನಾನು ಇಲ್ಲಿ ಒಂದು ಪಾಯಿಂಟ್ ಗೆ ಸ್ಪ್ಲಿಟ್ ಮಾಡ್ಕೊಬಹುದು. minus a to a ನ minus a to 0
ಎಫ್ ಆಫ್ ಎಕ್ಸ್ ಅಂತ ತಗೋಬಹುದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರೇಟ್ ಅದೇ ವ್ಯಾಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ 0 ಇಂದ 0 ಟು a ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ತೀನಿ ಬೈ ದಿ ಪ್ರಾಪರ್ಟಿ ಇದು P2 ಪ್ರಾಪರ್ಟಿ ಅಪ್ಲೈ ಮಾಡಿ a to b f of x ನ a to c plus c to b ಬರಿತಾ ಇದ್ದಾನೆ ಸೊ ಹಾಗಾದ್ರೆ ಮೈನಸ್ a to 0 ಇದೆ f of x plus 0 to a ನಡುವೆ ಒಂದು ಪಾಯಿಂಟ್ c ಬಂದಂಗೆ ಆಯ್ತು ಅಷ್ಟೇ ಯಾವ ಪ್ರಾಪರ್ಟಿ ಬೈ ಪ್ರಾಪರ್ಟಿ ಬಿಟ್ಟು ತಾನೇ ಇದು ಮೂರನೇ ಪ್ರಾಪರ್ಟಿ ಅದೇ ನಾವು ಪ್ರೂವ್ ಮಾಡಿದ್ರೆ a to b f of x ನ a to c plus c to b ಅಂತ ಮಾಡಿ ಓಕೆ ಇದು ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ ಇದಕ್ಕೆ ಯಾರಿಗೆ ಏನು ಸಬ್ಸ್ಟಿಟ್ಯೂಷನ್ x is equal to minus t ಸಬ್ಸ್ಟಿಟ್ಯೂಷನ್ ಯಾಕೆ x is equal to minus t ತಗೊಳ್ತೀನಿ ಅಂದ್ರೆ ನಾನು ಇವನ್ ಫಂಕ್ಷನ್ ಆಡ್ ಫಂಕ್ಷನ್ ಅಂತ ಅಬ್ಸರ್ವ್ ಮಾಡ್ಕೋಬೇಕು ಸೊ ಆ ಇವನ್ ಫಂಕ್ಷನ್ ಆಡ್ ಫಂಕ್ಷನ್ ಅಂದ್ರೆ x ಇರೋ ಜಾಗದಲ್ಲಿ ಮೈನಸ್ ಬರ್ದೆ ಚೆಕ್ ಮಾಡೋದು ಹಾಗಾದ್ರೆ x ಇರೋ ಜಾಗದಲ್ಲಿ ಮೈನಸ್ ಬರ್ತಾ ಇದೆ ಅಂದ್ರೆ ಅದು ಸಬ್ಸ್ಟಿಟ್ಯೂಷನ್ minus t ಆಗುತ್ತೆ ಹಾಗಾದ್ರೆ x is equal to minus t for first integral only ಈ ಫಸ್ಟ್ ಇಂಟಿಗ್ರಲ್ ಗೆ ಅಷ್ಟೇ ಇದು 0 to a ಪೂರ್ಣದಲ್ಲಿ ಬಂದಂಗೆ ಅದೇನು ಮಾಡಂಗಿಲ್ಲ ಸೊ ಹಾಗಾದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ x ನ ಡಿಫರೆನ್ಶಿಯೇಟ್ minus dt divided by dx get cross multiply dx is equal to minus dt dx is equal to minus dt and also x is equal to ನಾನು minus a ಬರ್ತದೆ x is equal to minus a ಬರ್ತದೆ this implies minus a is equal to minus t minus minus get cancel t is equal to a ಆಗುತ್ತೆ and x ಇರೋ ಜಾಗದಲ್ಲಿ ನಾನು 0 ಬರ್ತದೆ x ಇರೋ ಜಾಗದಲ್ಲಿ 0 ಬರ್ತದೆ t is equal to implies 0 ಆಗುತ್ತೆ t is equal to implies 0 ಆಗುತ್ತೆ ಈಗ LHS ವ್ಯಾಲ್ಯೂ ಹೆಂಗಿದೆ ಹಂಗೆ ಬರ್ತೀನಿ minus a to a f of x with respect to x is equal to s integrate first integral ನಾನು ಲಿಮಿಟ್ಸ್ ತಗೊಂಡಿರೋದು ಚೆಕ್ ಮಾಡೋದು ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು ಮೈನಸ್ a ಬರ್ಕೊಂಡೆ t ಇರೋ ಜಾಗದಲ್ಲಿ a ಆಯಿತು ನೆಕ್ಸ್ಟ್ ಇಲ್ಲಿ ಆಗಿದೆ ವ್ಯಾಲ್ಯೂ 0 ತಗೊಂಡಿದ್ದೆ 0 ಇದ್ರೆ 0 ನೇ ಆಗಿದೆ s is f of x ಇರೋ ಜಾಗದಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ತಗೊಂಡಿರೋದು minus t and dx is equal to we get minus dt ಆಗುತ್ತೆ ಪ್ಲಸ್ ಇಂಟಿಗ್ರೇಟ್ ಸೆಕೆಂಡ್ ಇಂಟಿಗ್ರಲ್ ವ್ಯಾಲ್ಯೂ 0 to a ಹಾಗೆ 0 to a f of x with respect to x ಸೇಮ್ ಸರ್ ನೋಡಿ ಇದು ಒಂದಕ್ಕಷ್ಟೇ ಸಬ್ಸ್ಟಿಟ್ಯೂಷನ್ ಇದು ಸೇಮ್ ರೈಟ್ ಸೈಡ್ ಇದೆ ಈ ವ್ಯಾಲ್ಯೂನು ಕೂಡ ಸೇಮ್ ಇದೆ ಇದನ್ನ ಸ್ಪ್ಲಿಟ್ ಮಾಡಿದ ಬೈ ಪ್ರಾಪರ್ಟಿ 0 to a 0 ನೇ ಯಾಕೆ ತಗೊಂಡೆ ಅಂದ್ರೆ ಪ್ರೂವ್ ದಟ್ 0 to a ಬೇಕು minus a to a ಅಂದ್ರೆ ಇನ್ನೊಂದು 0 ಬರಬೇಕು ಹಂಗಾಗಿ ಅಷ್ಟೇ ಅದು ಬಿಟ್ಟು ಸರ್ ನಾವು minus a to b ಬರ್ದು b to a ಬರೀಬಹುದು ಸ್ಪ್ಲಿಟ್ ಆಗುತ್ತೆ ಬಟ್ ಇಲ್ಲಿ 0 ಬೇಕಲ್ಲ ಪ್ರೂವ್ ದಟ್ ಅಲ್ಲಿ ಹಂಗೆ 0 ನೇ ತಗೊಂಡಿದ್ದೀನಿ ಓಕೆ ನೆಕ್ಸ್ಟ್ a to 0 f of minus t with respect to minus dt ಇದೆ ಸರ್ ಇದರಲ್ಲಿ ಒಂದು ಚೇಂಜಸ್ ಮೈನಸ್ ಇದೆ a to 0 ಇರೋದನ್ನ 0 to a ಮಾಡ್ತೀವಿ ಬೈ ದಿ ಪ್ರಾಪರ್ಟಿ ಯಾವ್ದು ಅಪ್ಲೈ ಮಾಡೋದು ನಾವು ಬೈ ದಿ ಪ್ರಾಪರ್ಟಿ ಸೆಕೆಂಡ್ ಒನ್ p1 ಹಾಗಾದ್ರೆ ಅದೇನು ಇಂಟಿಗ್ರೇಟ್ 0 to a integrate 0 to a f of minus t with respect to dt plus integrate 0 to a f of x with respect to x ಆಗಿರುತ್ತೆ ಏನಿಲ್ಲ ಮೈನಸ್ ಇತ್ತು a to 0 ಇರೋದನ್ನ 0 to a ಮಾಡಿದ್ದು ಮೈನಸ್ ಇರೋದು ಪ್ಲಸ್ ಆಗಿದೆ ಅಷ್ಟೇ ನೆಕ್ಸ್ಟ್ ಅಗೇನ್ ನೋಡ್ತಾ ಬನ್ನಿ ನೆಕ್ಸ್ಟ್ ಅಗೇನ್ ಉಳಿದಿರ್ತಕ್ಕಂಥದ್ದು ಇಲ್ಲಿ ಲೆಫ್ಟ್ ಸೈಡ್ ಮೈನಸ್ a to a f of x with respect to x ಇದೆ is equal to ಇಲ್ಲಿ ಸರ್ ಇಲ್ಲಿ t ನಲ್ಲಿ ಇದೆ ಫಂಕ್ಷನ್ಸ್ ನಾನು ಅದನ್ನ x ಗೆ ಕನ್ವರ್ಟ್ ಮಾಡ್ಕೋಬಹುದು t ನಲ್ಲಿ ಇದೆ ಫಂಕ್ಷನ್ಸ್ ಏನೇನು ಮಾಡಬಹುದು x ಗೆ ಕನ್ವರ್ಟ್ ಮಾಡಬಹುದು ಅದು ಯಾವುದು ಪ್ರಾಪರ್ಟಿ ಹೇಳೋದು ಬೈ p0 ಪ್ರಾಪರ್ಟಿ p0 ಹೇಳುತ್ತೆ t ನಲ್ಲಿ ಇರೋದು x ಗೆ ಅಲ್ಲಿ ಇಂಟಿಗ್ರೇಟ್ 0 to a f of minus x with respect to x plus integrate 0 to a f of x with respect to x ಸರ್ ಈಗ ಫಸ್ಟ್ ಕೇಸಸ್ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಅಲ್ಲಿ ಏನು ಬರ್ಕೊಂಡಿದ್ದೀವಿ ನೀವು ಫಸ್ಟ್ ಕೇಸಸ್ ಇಫ್ f of x is even ಅಂತ ಹೇಳ್ತಾನೆ ಫಸ್ಟ್ ಕೇಸಸ್ ಅಲ್ಲಿ f of x is even ಸರ್ f of x is even ಆದ್ರೆ ಅಲ್ಲಿ f of minus x is equal to plus f of x ಆಗುತ್ತೆ f of x is even ಅಂತ ಹೇಳ್ತಾರೆ f of x is even ಅಂತ ಹೇಳಿದ್ರೆ f of minus x is equal to plus f of x ಹಾಗಾದ್ರೆ ಕೇಸಸ್ ನೋಡಿ ಏನಾಗುತ್ತೆ minus a to a f of x with respect to x is equal to minus f of x ಇರೋದು plus f of x ಆಗುತ್ತೆ ಫಂಕ್ಷನ್ ಇದು even ಫಂಕ್ಷನ್ ಆಗಿದ್ದಾಗ minus f of x plus f of x ಆದ್ರೆ 0 to a plus f of x with respect to x plus integrate 0 to a plus f of x with respect to x is equal to ಏನು ಅಬ್ಸರ್ವ್ ಮಾಡ್ತಾ ಇದ್ರೆ 0 to a f of x 0 to a f of x ಎರಡು ಸೇಮ್ ವ್ಯಾಲ್ಯೂ 1 plus 1 you know that 2 ಹಾಗಾದ್ರೆ ಇದು ನಾವು ಏನಂತ ಬರೀಬಹುದು 2 times of integrate 0 to a f of x with respect to x ಅಂತ ಬರೀತೀವಿ
2 times of integrate 0 to a f of x ನೋಡಿ ಈಗ ಉಳಿದಲ್ಲ ಇರೋದು ಇವಾಗ minus a to a f of x value minus a to a f of x value the given function f of x is in cases ಬರ್ತದೆ f of x is given ಆಗಿದೆ 2 times of 0 to a yes we get 2 times of 0 to a f of x ಹಾಗಾದ್ರೆ ಫಸ್ಟ್ ಕೇಸ್ ಪ್ರೂವ್ ಆಯ್ತು ಓಕೆ ಸೆಕೆಂಡ್ ಕೇಸ್ ಅಂತ ಹೇಳ್ತಾ ಇದೀನಿ f of x is odd f of x is odd function ಅಂದ್ರೆ f of minus x is equal to minus f of x odd function ಅಂದ್ರೆ ನಿಮಗೆ ಗೊತ್ತು f of minus x is equal to we know that minus f of x so ಹಾಗಾದ್ರೆ ಈ ಇಲ್ಲಿ ನಾವು ಹೇಳ್ತೇವೆ integrate minus a to a f of x with respect to x is equal to once again ಈಗ ಏನು ಹೇಳ್ತಾ ಇದೀನಿ ಎರಡನೇ ಕೇಸಸ್ ಅಲ್ಲಿ f of x function odd function minus f of x ಅಂದ್ರೆ minus f of x ಅಂತ ಬರೀಬೇಕು f of minus x is equal to minus f of x ಆ minus ಇಲ್ಲಿ ಅಷ್ಟೇ 0 to a f of x with respect to x plus integrate 0 to a f of x with respect to x minus integrate 0 to a f of x plus 0 to a f of x ಎರಡು ಸೇಮ್ will get cancel so remaining we get is equal to what 0 so ಹಾಗಾದ್ರೆ ನೋಡಿ integrate minus a to a f of x ಇಲ್ಲಿ odd function ಅಂತ ಬರುತ್ತೆ odd function ಆದ್ರೆ ನನಗೆ ಬಂದಿರೋ ವ್ಯಾಲ್ಯೂ ಏನಿದೆ ಇಲ್ಲಿ 0 ಇದೆ here also say minus a to a f of x is odd function ಹಾಗಾದ್ರೆ f of x ನ ಜಾಗದಲ್ಲಿ f of minus x ನ ಜಾಗದಲ್ಲಿ minus f of x odd function ಅಂದ್ರೆ the value becomes 0 ಆಯ್ತು ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಬರ್ಕಂತ ಹೋಗಿ ಫಸ್ಟ್ ಈವನ್ ಫಂಕ್ಷನ್ ಆಡ್ ಫಂಕ್ಷನ್ಸ್ ನಿಮಗೆ ಗೊತ್ತಿತ್ತು ಏನಾಗುತ್ತೆ ಅಂತ ಆ ಈವನ್ ಫಂಕ್ಷನ್ ಆಡ್ ಫಂಕ್ಷನ್ಸ್ ಅಲ್ಲಿ ನಿಮಗೆ ಈ ವ್ಯಾಲ್ಯೂಸ್ ನ ಡೆಫಿನೇಷನ್ಸ್ ಪ್ರಕಾರ ಅಪ್ಲೈ ಮಾಡ್ತೀವಿ ಫಸ್ಟ್ ಒಂದು ಸಣ್ಣ ಚೇಂಜಸ್ ಇರುತ್ತೆ ಫಸ್ಟ್ ಇಂಟಿಗ್ರಲ್ಗೆ ಮೈನಸ್ a to 0 0 to a 0 ಇಂದ ಸ್ಪ್ಲಿಟ್ ಮಾಡೋದು ಪ್ರಾಪರ್ಟಿ ಅದಾದ್ಮೇಲೆ ಈ ಕೇಸ್ ಈ ಪಾರ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ ಉಳಿದಿರ್ತಕ್ಕಂಥ ಕ್ವೆಶ್ಚನ್ ಆಸ್ ಇಟ್ ಇಸ್ ಅದೇ ಫಸ್ಟ್ ಇಂಟಿಗ್ರಲ್ ಅಷ್ಟೇ x = -t ನೇ ಯಾಕೆ ಅಲ್ಲಿ ನಮಗೆ ಗೊತ್ತು ಆಡ್ ಫಂಕ್ಷನ್ ಇವನ್ ಫಂಕ್ಷನ್ ಇದೆ ಹಾಗಾದ್ರೆ x ರ ಜಾಗದಲ್ಲಿ ಮೈನಸ್ x ಬರ್ಕೋಬೇಕು ನಥಿಂಗ್ ಬಟ್ ಮೈನಸ್ t ಸಬ್ಸ್ಟಿಟ್ಯೂಷನ್ ಫಸ್ಟ್ ಇಂಟಿಗ್ರಲ್ ಸೆಕೆಂಡ್ ಇಂಟಿಗ್ರಲ್ ಎಂಡಿಂಗ್ ಹಂಗೆ ಇದೆ ಪ್ರೂವ್ ದಟ್ ಇಸ್ ಈಕ್ವಲ್ ಸೊ ಹಾಗಾಗಿ ನೋ ಚೇಂಜಸ್ ಇದೊಂದು ಕೇಸಸ್ ನ ಅಪ್ಲೈ ಮಾಡ್ಕೊಂಡು ಬಂದು ಇಲ್ಲಿ ಬೈ p1 ಅಪ್ಲೈ ಮಾಡಿವಿ ಮೈನಸ್ ಇರೋದು a to 0 ಇರೋದು 0 to a ಆಯ್ತು ಅಲ್ಲಿಗೆ ಏನಾಯ್ತು a to 0 ಇರೋದು 0 to a dt ಅಪ್ಲೈ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ t ನಲ್ಲಿ ಇರೋದಕ್ಕೆ ಬೈ ಪ್ರಾಪರ್ಟಿ p ನಲ್ಲಿ ಅಪ್ಲೈ ಮಾಡಿದ್ರೆ x ಗೆ ಬಂದ್ಬಿಡುತ್ತೆ ಅಲ್ಲಿಗೆ 0 to f of a minus x ಒಂದ್ಸರಿ ಇವನ್ ಅಂತ ಹೇಳಿ f of minus x ಇರೋ ಜಾಗದಲ್ಲಿ ಪ್ಲಸ್ f of x ಬರ್ಕೊಂಡ್ರೆ ಎರಡು ಸೇಮ್ ವ್ಯಾಲ್ಯೂ 2 ಟೈಮ್ಸ್ ಆಯ್ತು ನೆಕ್ಸ್ಟ್ ಆಡ್ ಫಂಕ್ಷನ್ ಅಂತ ಹೇಳಿದ್ರೆ f of minus x ಇರೋ ಜಾಗದಲ್ಲಿ ಮೈನಸ್ f of x ಅಲ್ಲಿ ಮೈನಸ್ f of x ಬರ್ತೀವಿ ಅದು ನಮಗೆ ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗಿ 0 ಆಗುತ್ತೆ ಇಲ್ಲಿ ಎರಡು ಕೇಸ್ ಅದೇ ಹೇಳಿದ್ರು ಆಡ್ ಫಂಕ್ಷನ್ ಆದಾಗ ಇದು ವ್ಯಾಲ್ಯೂ 0 ಇವನ್ ಫಂಕ್ಷನ್ ಆದಾಗ ಇದು ವ್ಯಾಲ್ಯೂ 2 ಟೈಮ್ಸ್ ಆಗುತ್ತೆ ನೋಡಿ ಇವನ್ ಫಂಕ್ಷನ್ ಆದ್ರೆ ಇದು ವ್ಯಾಲ್ಯೂ 2 ಟೈಮ್ಸ್ ಆಡ್ ಫಂಕ್ಷನ್ ಆದ್ರೆ ಇದು ವ್ಯಾಲ್ಯೂ 0 ಸೊ ಅಲ್ಲಿ ಎರಡು ಕೇಸಸ್ ಏನಾಯ್ತು ನಮಗೆ ಟ್ರೂ ಆಯ್ತು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದನ್ನು ಕೂಡ ನಿಮಗೆ 6 ಮಾರ್ಕ್ಸ್ ಕೇಳ್ತಾರೆ ಓಕೆ ಇಷ್ಟು ಪ್ರಾಪರ್ಟೀಸ್ ನ ನೀವು ಇವತ್ತೇ ಪ್ರಾಕ್ಟೀಸ್ ಮಾಡಿ 5 ಟೈಮ್ಸ್ ನಿಮಗೆ ಎಷ್ಟು ಬರೋ ತನಕ ಬರೀರಿ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅದರ ಫೋಟೋ ಕಾಪಿನ ನಮಗೆ ಕಳಿಸಿ ಓಕೆ ಥ್ಯಾಂಕ್ ಯು